ಶಾಖಪುರ್ನಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಜನಪದ ಜಾಗರಣೆ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸೇನೆಯ ರಾಜ್ಯ ಪ್ರಧಾನ ಸಂಚಾಲಕರಾದಂತಹ ಶ್ರೀ ಭೀಮಣ್ಣ ಶಾಖಾಪುರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಎಂ ಬಸವರಾಜ್ ಪಡುಕೋಟೆ ಅವರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಹಾಗೂ ಯುವ ಘಟಕ ರಾಜ್ಯಾಧ್ಯಕ್ಷರು ಶ್ರೀ ರಘು ಪಡುಕೋಟೆ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಚಾಕ್ನಳ್ಳಿ ಮತ್ತು ಶ್ರೀ ದೇಸಾಯಿಗೌಡ ಪಾಟೀಲ್ ರಾಜ್ಯ ಉಪಾಧ್ಯಕ್ಷರು ಸಾಮಾಜಿಕ ಜಾಲತಾಣ ಹಾಗೂ ಶ್ರೀ ಗುರು ದೊಡ್ಮನಿ ಕಟ್ಟಡ ಕಾರ್ಮಿಕ ಹಾಗೂ ರಾಜ್ಯ ಉಪಾಧ್ಯಕ್ಷರು ಹಾಗೂ ಅಮರೇಶ್ ದಮ್ನಾಳ್ ರಾಜ್ಯ ಖಜಾನ್ಸಿ ಮತ್ತು ಶ್ರೀ ರಜಾಕ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದ್ಯಮಿದಾರ ಘಟಕ ಹಾಗೂ ಹನುಮಂತರಾಯಗೌಡ ಉದ್ಯಮಿದಾರ ಘಟಕ ಉಪಾಧ್ಯಕ್ಷರು ವೀರಾರಾಧ್ಯ ದಿಮ್ಮಿ, ಜಿಲ್ಲಾಧ್ಯಕ್ಷರು ಯಾದಗಿರ್, ಶ್ರೀದೇವಿ ಕಟ್ಟಿಮನಿ ಮಹಿಳಾ ಜಿಲ್ಲಾಧ್ಯಕ್ಷರು ಯಾದಗಿರ್, ಶಾಪುರ್ ತಾಲೂಕು ಅಧ್ಯಕ್ಷರು ಶ್ರೀ ಸಿದ್ದು ಪಟ್ಯಾದಾರ್ ಹಾಗೂ ಅವರಿವರೆನ್ನದೇ ಎಲ್ಲ ಪದಾಧಿಕಾರಿಗಳು ಸೇರಿ ಅದ್ಧೂರಿಯಿಂದ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಸಾವಿರಾರು ಜನರು ಭಾಗಿಯಾಗಿದ್ರು. ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಯಶಸ್ವಿಯಾಯಿತು. ಸನ್ಮಾನವನ್ನ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಈ ಒಂದು ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮಹಾಶಿವರಾತ್ರಿಯ ಪ್ರಯುಕ್ತ 15ನೇ ವರ್ಷದ ಜಾನಪದ ಜಾಗರಣೆ ಕಾರ್ಯಕ್ರಮ ಈ ಒಂದು ಸಗರ ನಾಡಿನ ಭೀಮಾ ಹಾಗೂ ಕೃಷ್ಣೆಯ ಒಂದು ಒಡಲಿನಲ್ಲಿ ಈ ಒಂದು ಉದ್ಘಾಟನೆಗೊಳ್ಳುತ್ತಿರೋದು ಎಲ್ಲರ ಒಂದು ಸಂತೋಷದಾಯಕ. ಈ ಒಂದು ಕಾರ್ಯಕ್ರಮವನ್ನ ದೀಪದ ಹಾಗೆ ಇನ್ನ ಉಜ್ವಲವಾಗಿ ಮಹಾಶಿವರಾತ್ರಿ ಎಲ್ಲರ ಬಾಳಿನಲ್ಲಿ ಬೆಳಕು ತರಲಿ ಅನ್ನುವಂತ ಆಶಾಭಾವನೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ವಿಶೇಷ ಸನ್ಮಾನವನ್ನ ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಈ ಒಂದು ಸನ್ಮಾನವನ್ನ ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳುತ್ತಾ